ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಿಕಾಮ್ 5th ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ಬಿಕಾಮ್ 5ನೇ ಸೆಮಿಸ್ಟರ್ನ ಲೆಕ್ಕ ಪರಿಶೋಧನೆಯ ಮೂಲ ತತ್ವಗಳಲ್ಲಿ ನಾವು ಮಾಡ್ತಾ ಇದ್ವಿ. ಸೊ ಮೊದಲನೇ ಟಾಪಿಕ್ ಅಲ್ಲಿ ಸುಮಾರು ಟಾಪಿಕ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ರೀಡಿಂಗ್, ಡೆಫಿನೇಷನ್ಸ್, ಫ್ಯೂಚರ್ಸ್, ಅಡ್ವಾಂಟೇಜ್, ಕ್ವಾಲಿಫಿಕೇಶನ್, ಡಿಸ್ಕ್ವಾಲಿಫಿಕೇಶನ್ ಇಷ್ಟು ಡಿಸ್ಕಷನ್ ಮಾಡಿದ್ವಿ. ಸೊ ನಾನು ಓದು ವಿಡಿಯೋದಲ್ಲಿ ಏನ್ ಮಾಡಿದೆ, ಟೈಪ್ಸ್ ಆಫ್ ಆಡಿಟ್ ಅನ್ನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಟೈಪ್ಸ್ ಆಫ್ ಆಡಿಟ್ ಅಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ಅದರಿಂದ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಏನ್ ಮಾಡಿದೆ, ಮೊದಲನೇ ಟೈಪ್ ಸ್ಟಾಟ್ಯುಟರಿ ಆಡಿಟ್, ಇದು ಸೆಕೆಂಡ್ ನಾನ್ ಸ್ಟಾಟ್ಯುಟರಿ ಆಡಿಟ್ ಆ ಪ್ರೈವೇಟ್ ಆಡಿಟ್. ಕನ್ನಡದಲ್ಲಿ ಬಂದಾಗ ಖಾಸಗಿ ಲೆಕ್ಕ ಪರಿಶೋಧನೆ ಅಂತ ಡೈರೆಕ್ಟ್ ಆಗಿ ಕೊಡ್ತಾರೆ. ಇಂಗ್ಲಿಷ್ ಅಲ್ಲಿ ಬಂದಾಗ ನಾನ್ ಸ್ಟಾಟ್ಯುಟರಿ ಆಡಿಟ್ ಅಂತ ಕೊಡಬಹುದು, ಆ ಪ್ರೈವೇಟ್ ಆಡಿಟ್ ಅಂತ ಕೊಡಬಹುದು. ಮೇ ಬಿ ಎರಡು ಒಂದೇ, ನಾನ್ ಸ್ಟಾಟ್ಯುಟರಿ ಆರ್ ಪ್ರೈವೇಟ್, ಬೋತ್ ಆರ್ ಸೇಮ್. ಅಂದ್ರೆ ಶಾಸನಬದ್ಧವಲ್ಲದ ಅಥವಾ ಖಾಸಗಿ ಲೆಕ್ಕ ಪರಿಶೋಧನೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಸ್ಟಾಟ್ಯುಟರಿ ಏನ್ ಮಾಡ್ತಾ ಇದ್ವಿ, ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಇಟ್ ಈಸ್ ಕಂಪಲ್ಸರಿ ಆಡಿಟ್ ಇನ್ ಸ್ಟಾಟ್ಯುಟರಿ ಅಂದ್ರೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಏನ್ ಮಾಡ್ತಾ ಇದ್ವಿ, ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡ್ತಿದ್ವಿ. ಅದರಲ್ಲಿ ಬರ್ತಕ್ಕಂಥ ಕಂಪನಿಗಳು ಕಡ್ಡಾಯವಾಗಿ ಏನ್ ಮಾಡ್ತಾ ಇದ್ರು, ಲೆಕ್ಕ ಪರಿಶೋಧನೆಯನ್ನ ಮಾಡಬೇಕಾಗಿತ್ತು. ಬಟ್ ಈಗ ಖಾಸಗಿ ಲೆಕ್ಕ ಪರಿಶೋಧನೆಯಲ್ಲಿ ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ. ಅಲ್ಲಿ ಕಂಪಲ್ಸರಿ, ಇಲ್ಲಿ ಇಟ್ ಇಸ್ ನಾಟ್ ಕಂಪಲ್ಸರಿ. ಸೊ ನೆನ್ಪಿಟ್ಕೊಂಡ್ರಿ ಬಹಳ, ಯಾಕಂದ್ರೆ ಡಿಫರೆನ್ಸಿಯೇಷನ್ ಕೇಳ್ತಾ ಇರ್ತಾರೆ. ಸೊ 2 ಮಾರ್ಕ್ಸ್ ಕೇಳಬಹುದು, ಸಪೋಸ್ 5 ಮಾರ್ಕ್ಸ್ ಕೇಳಬಹುದು. ಫಸ್ಟ್ ಏನು, ಸ್ಟಾಟ್ಯುಟರಿ ಅಲ್ಲಿ ಮಾಡ್ತಾ ಇದ್ವಿ, ಇಟ್ ಈಸ್ ಕಂಪಲ್ಸರಿ ಆಡಿಟ್. ನಾನ್ ಸ್ಟಾಟ್ಯುಟರಿ ಆರ್ ಪ್ರೈವೇಟ್ ಆಡಿಟ್ ಅಲ್ಲಿ ಇಟ್ ಇಸ್ ನಾಟ್ ಕಂಪಲ್ಸರಿ ಆಡಿಟ್. ಹೌದಾ? ಇಲ್ಲಿ ಶಾಸನಬದ್ಧ ಮತ್ತು ಅಥವಾ ಶಾಸನಬದ್ಧವಲ್ಲದ ಅಥವಾ ಖಾಸಗಿ ಲೆಕ್ಕ ಪರಿಶೋಧನೆ ಏನಾಗ್ತದೆ, ಅಲ್ಲಿ ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ರು, ಇಲ್ಲಿ ಕಡ್ಡಾಯವಲ್ಲದೆ ಅಂದ್ರೆ ಮಾಡಬಹುದು, ಮಾಡದೇನೆ ಬಿಡುವಂತ ಅವಕಾಶ ಇರ್ತಕ್ಕಂಥದ್ದು. ಸೊ ಇದು ಖಾಸಗಿ ಲೆಕ್ಕ ಪರಿಶೋಧನೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಖಾಸಗಿ ಲೆಕ್ಕ ಪರಿಶೋಧನೆ ಸಾಮಾನ್ಯವಾಗಿ ನಿಮಗೆ ಈಸಿಯಾಗಿ ಹೇಳಬೇಕು ಅಂದ್ರೆ, ಇಲ್ಲಿ ಡಿಪೆಂಡ್ ಅಪಾನ್ ಆರ್ಗನೈಸೇಷನ್ ಓನರ್, ಸಂಘಟನೆಯ ಅಥವಾ ಸಂಸ್ಥೆಯ ಮಾಲೀಕರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಖಾಸಗಿ ಲೆಕ್ಕ ಪರಿಶೋಧನೆ ಸಪೋಸ್ ಕಂಪನಿಯ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೋಸ್ಕರ, ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಬಹುದು, ಲೆಕ್ಕ ಪರಿಶೋಧನೆಯನ್ನ ಮಾಡಿಸಬಹುದು. ಮೇ ಬಿ ಮಾಡಬಹುದು, ಮಾಡದೇನೆ ಬಿಡಬಹುದು. ತನ್ನ ಕಂಪನಿಯಲ್ಲಿ ಆಗ್ತಕ್ಕಂಥ ಮೋಸಗಳು ಮತ್ತು ತಪ್ಪುಗಳು ಅಥವಾ ಕಂಪನಿಯಲ್ಲಿ ಆಗ್ತಕ್ಕಂಥ ಹಣಕಾಸಿನ ಸ್ಥಿತಿಗತಿಗಳು, ನಮ್ಮ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಥಿತಿ ಹೇಗಿದೆ, ಪೊಸಿಷನ್ ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯಾ, ಸೊ ಇವುಗಳ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಬಹುದು, ನಾವು ಖಾಸಗಿ ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡಿಸಬಹುದು. ಅಥವಾ ಮೇ ಬಿ ಆಪ್ಷನ್ ಇದೆ, ಮಾಡಬಹುದು, ಮಾಡದೇನೆ ಬಿಡಬಹುದು. ಓಕೆನಾ? ಇಲ್ಲಿ ಖಾಸಗಿ ಲೆಕ್ಕ ಪರಿಶೋಧನೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಯಾರು ಸಾಮಾನ್ಯವಾಗಿ ಖಾಸಗಿ ಲೆಕ್ಕ ಪರಿಶೋಧನೆ ಬರ್ತಕ್ಕಂಥ ಸೋಲ್ ಟ್ರೇಡಿಂಗ್, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳು, ಪಾರ್ಟ್ನರ್ಶಿಪ್ ಫರ್ಮ್ಗಳು ಆಡಿಟ್ ಅನ್ನು ಮಾಡಿಸಬಹುದು, ಬಿಡಬಹುದು. ಅದರ್ವೈಸ್ ಟ್ರಸ್ಟ್ ಅಂದ್ರೆ ಈ ಟ್ರಸ್ಟ್ಗಳು, ಅವುಗಳು ಕೂಡ ಏನ್ ಮಾಡಬಹುದು, ಲೆಕ್ಕ ಪರಿಶೋಧನೆಯನ್ನ ಮಾಡಿಸಬಹುದು, ಬಿಡಿಸಬಹುದು. ಸೊ ಜಸ್ಟ್ ಮೇ ಬಿ ಈಗ ಒಂದಾಗಿ ನಿಮಗೆ ಪ್ರೈವೇಟ್ ಆಡಿಟ್ ಅಲ್ಲಿ ಆ 3 ಪಾಯಿಂಟ್ಸ್ ಬಗ್ಗೆ ಜಸ್ಟ್ ಎಕ್ಸ್ಪ್ರೆಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಜಸ್ಟ್ ನಾಲೆಜ್ ಇರಲಿ ಅಂತ ನಿಮಗೆ ಮಾಡ್ತಾ ಇದೀನಿ. ಈ ಪ್ರೈವೇಟ್ ಆಡಿಟ್ ಅಥವಾ ನಾನ್ ಸ್ಟಾಟ್ಯುಟರಿ ಆಡಿಟ್ ಅಲ್ಲಿ ಬರ್ತಕ್ಕಂಥ ಸೋಲ್ ಟ್ರೇಡಿಂಗ್, ಪಾರ್ಟ್ನರ್ಶಿಪ್, ಟ್ರಸ್ಟ್, ಈ 3ನ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ತೀನಿ, ಈ ವಿಡಿಯೋದಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲನೇದಾಗಿ ಸೋಲ್ ಟ್ರೇಡಿಂಗ್ ಅಲ್ಲಿ ಆಡಿಟ್ ಅನ್ನು ಮಾಡಬಹುದಾ, ಮಾಡದೆ ಬಿಡಬಹುದಾ ಅನ್ನೋದ್ರ ಬಗ್ಗೆ, ಮಾಡದೆ ಬಿಡಬಹುದಾ ಅವಕಾಶಗಳಿದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದಾಗಿ. ನಾನ್ ಸ್ಟಾಟ್ಯುಟರಿ ಆಡಿಟ್ ಆರ್ ಪ್ರೈವೇಟ್ ಆಡಿಟ್, ಶಾಸನಬದ್ಧವಾದ ಖಾಸಗಿ ಲೆಕ್ಕ ಪರಿಶೋಧನೆಯಲ್ಲಿ ಮೊದಲನೇದಾಗಿ ಸೋಲ್ ಟ್ರೇಡಿಂಗ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರ ಅಥವಾ ಏಕ ವ್ಯಕ್ತಿ ಮಾಲೀಕತ್ವ ಅಂತ ಕರೀತಾ ಹೋಗ್ತಲ್ಲ. ಸೊ ಇದರಲ್ಲಿ ಸುಮಾರು 3 ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಈ 3 ತೆಗೆದುಕೊಂಡಿದ್ದೀವಿ. ಸೋಲ್ ಟ್ರೇಡಿಂಗ್ ಅಥವಾ ಏಕ ವ್ಯಕ್ತಿ ವ್ಯಾಪಾರದಲ್ಲಿ ಲೆಕ್ಕ ಪರಿಶೋಧನೆ ಏನಾಗಿದೆ, ಇಟ್ ಇಸ್ ನಾಟ್ ಕಂಪಲ್ಸರಿ. It is not compulsory in sole trading business. ಏಕ ವ್ಯಕ್ತಿ ವ್ಯಾಪಾರದಲ್ಲಿ ಲೆಕ್ಕ ಪರಿಶೋಧನೆ ಮಾಡತಕ್ಕಂಥದ್ದು ಕಡ್ಡಾಯವಿಲ್ಲ, ಯಾವುದೇ ಕಾರಣಕ್ಕೂ ಮಾಡುವಂತ ನೆಸೆಸಿಟಿ ಇಲ್ಲ. ಮಾಡಬಹುದು, ಮಾಡದೇ ಬಿಡಬಹುದು. ಅದು ಡಿಪೆಂಡ್ ಅಪಾನ್ ಬಿಸಿನೆಸ್ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ರೈವೇಟ್ ಆ ಸೋಲ್ ಟ್ರೇಡಿಂಗ್ ಬಿಸಿನೆಸ್ ನ
ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಅದರ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಇನ್ ಕೇಸ್ ಆಡಿಟರ್ ಮಾಡಿಸಬೇಕಾದಂತ ಸಿಚುವೇಶನ್ ಬಂದಾಗ ಸೋಲ್ ಟ್ರೇಡರ್ ಅಥವಾ ಏಕ ವ್ಯಕ್ತಿ ವ್ಯಾಪಾರ ಏನ್ ಮಾಡ್ತಾನೆ, ಅಪಾಯಿಂಟೆಡ್ ಆಡಿಟರ್ ಯಾವ ಬೇಸಿಸ್ ಮೇಲೆ, ಫೈನಾನ್ಷಿಯಲ್ ಪೊಸಿಷನ್ ಆಫ್ ಬಿಸಿನೆಸ್, ತನ್ನ ಹಣಕಾಸಿನ ಬಿಸಿನೆಸ್ಸಿನ ಆಧಾರದ ಮೇಲೆ ಏನ್ ಮಾಡ್ತಾನೆ, ಒಬ್ಬ ಲೆಕ್ಕ ಪರಿಶೋಧಕನ ಆಯ್ಕೆ ಮಾಡ್ಕೊಳ್ತಾನೆ. ಅದರಲ್ಲಿ ಮೆನ್ಷನ್ ಮಾಡ್ತಾನೆ ಆಡಿಟರ್ ಡ್ಯೂಟೀಸ್, ರೈಟ್ಸ್, ಆಮೇಲೆ ಅಗ್ರಿಮೆಂಟ್ಸ್, ಅವನ ಒಪ್ಪಂದಗಳೇನು, ಅವನಿಗೆ ಕೊಡ್ತಕ್ಕಂಥ ಸ್ಯಾಲರಿ ಏನು ಅಥವಾ ಕಮ್ಮಿ ಅವರಿಗೆ ಕೊಡ್ತಕ್ಕಂಥ ಅಕೌಂಟ್ಸ್ ಗಳು ಯಾವ್ಯಾವು. ಹಾಗಾಗಿ ಎಲ್ಲ ಡೀಟೇಲ್ಸ್ ಏನ್ ಮಾಡ್ತಾನೆ ಒಂದು ಅಗ್ರಿಮೆಂಟ್ ನಲ್ಲಿ ಬರೆದು ಏನ್ ಮಾಡ್ತಾರೆ, ಆಡಿಟರ್ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಸೋಲ್ ಟ್ರೇಡರ್ಗೆ ಆಡಿಟಿಂಗ್ ಯಾಕೆ ಇಂಪಾರ್ಟೆನ್ಸ್ ಕೊಡುತ್ತೆ, ಅಡ್ವಾಂಟೇಜಸ್ ಏನು, ಅದರಿಂದ ಪ್ರಯೋಜನಗಳೇನಿದ್ದಾವೆ ಸುಮ್ಮನೆ ನೋಡ್ತಾ ಹೋದಾಗೆಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್, ಈಸಿ ಟು ಫೈಲ್ ಇನ್ಕಮ್ ಟ್ಯಾಕ್ಸ್, ತೆರಿಗೆ ಕಟ್ಟೋದಕ್ಕೆ ಬಹಳ ಸುಲಭ ಆಗುತ್ತೆ. ಯಾವುದು, ಲೆಕ್ಕ ಪರಿಶೋಧನೆ ಮಾಡಿಸೋದ್ರಿಂದ. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯನ್ನ ಲೆಕ್ಕ ಪರಿಶೋಧನೆ ಮಾಡಿಸೋದ್ರಿಂದ ಏನಾಗುತ್ತೆ, ಈಸಿ ಟು ಟ್ಯಾಕ್ಸ್ ಫೈಲಿಂಗ್, ಅಂದ್ರೆ ಟ್ಯಾಕ್ಸ್ ಅಂದ್ರೆ ತೆರಿಗೆ ಕಟ್ಟೋದಕ್ಕೆ, ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಬಹಳ ಸುಲಭ ಆಗ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆ. ಇನ್ನು ಫೈನಾನ್ಷಿಯಲ್ ಪೊಸಿಷನ್ ಆಫ್ ಬಿಸಿನೆಸ್, ಹಣಕಾಸಿನ ನೈಜ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಬಹುದು, ಸೋಲ್ ಟ್ರೇಡರ್ ಲೆಕ್ಕ ಪರಿಶೋಧನೆಯನ್ನ ಮಾಡಿಸಬಹುದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಬಂದಾಗ ಈಸಿ ಟು ಲೋನ್, ಅಂದ್ರೆ ಲೋನ್ ತೆಗೆದುಕೊಳ್ಳೋದು ಸುಲಭ. ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಸುಲಭ ಆಗ್ತಕ್ಕಂಥದ್ದು ಯಾವ್ದ್ರಿಂದ, ಸೋಲ್ ಟ್ರೇಡಿಂಗ್ ಬಿಸಿನೆಸ್ ಇಂದ. ಸೊ ಇದಂದ್ರೆ ಫ್ರಾಡ್ಸ್ ಅಂಡ್ ಎರರ್ಸ್ ಪ್ರಿವೆಂಟೆಡ್. ಅಲ್ಲಿ ಆಗ್ತಕ್ಕಂಥ ಮೋಸಗಳು ತಪ್ಪುಗಳು ಏನಾದ್ರು ಕಂಡು ಬಂದ್ರೆ ಅವುಗಳನ್ನು ಕೂಡ ಏನ್ ಮಾಡಬಹುದು, ತೆಗೆದುಹಾಕಬಹುದು. ಯಾವ್ದ್ರಿಂದ, ಲೆಕ್ಕ ಪರಿಶೋಧನೆಯಿಂದ. ಜಸ್ಟ್ ಇವತ್ತು ರೆಪ್ಯುಟೇಷನ್ ಕೂಡ ಮಾಡ್ತಾ ಇದೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ಸ್ ಪ್ರಿಪೇರ್ ಮಾಡಂದ್ರೆ ಟ್ಯಾಕ್ಸ್ ಪೇ, ತೆರಿಗೆಯನ್ನು ಕಟ್ಟೋದಕ್ಕೆ ಬಹಳ ಸುಲಭ ಆಗ್ತಕ್ಕಂಥದ್ದು. ಸೆಕೆಂಡ್ ಒನ್ ಏನ್ ಮಾಡುತ್ತೆ ಇಲ್ಲಿ ಅವ್ರು ಹೇಳಿದಾಗೆ, ಸೆಕೆಂಡ್ ಒನ್ ಇಟ್ ಹೆಲ್ಪ್ಸ್ ಇನ್ ಗೆಟಿಂಗ್ ಇನ್ಫಾರ್ಮೇಶನ್ ಅಬೌಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಬಿಸಿನೆಸ್, ಸೋಲ್ ಟ್ರೇಡಿಂಗ್ ಬಿಸಿನೆಸ್. ಅಂದ್ರೆ ಇಲ್ಲಿ ಹಣಕಾಸಿನ ನೈಜ ಸ್ಥಿತಿಯನ್ನು ತಿಳ್ಕೊಳ್ಳೋಕೆ ಸಹಾಯ ಆಗ್ತಕ್ಕಂಥದ್ದು. ಇನ್ನು ಥರ್ಡ್ ಪಾಯಿಂಟ್ ಬಂದಾಗ ಏನಾಗುತ್ತೆ, ಇಲ್ಲಿ ಫ್ರಾಡ್ಸ್ ಅಂಡ್ ಎರರ್ಸ್, ಮೋಸಗಳನ್ನ ತಪ್ಪುಗಳನ್ನ ಏನ್ ಮಾಡಬಹುದು, ಪ್ರಿವೆಂಟ್, ಕಡಿಮೆ ಮಾಡಬಹುದು, ಅವುಗಳನ್ನ ತೆಗೆದುಹಾಕಬಹುದು, ಮೋಸಗಳನ್ನ ಕಂಡುಹಿಡಿಯಬಹುದು ಅಂತ. ಲಾಸ್ಟ್ ಪಾಯಿಂಟ್ ಅಂದ್ರೆ ಈಸಿ ಟು ಗೆಟ್ ಲೋನ್, ಅಂದ್ರೆ ಲೋನ್ ಅನ್ನು ತೆಗೆದುಕೊಳ್ಳೋದು ಬಹಳ ಸುಲಭ. ಯಾವ್ದ್ರಿಂದ, ಲೆಕ್ಕ ಪರಿಶೋಧನೆಯ ಮಾಡಿಸೋದ್ರಿಂದ. ಸೊ ಲೆಕ್ಕ ಪರಿಶೋಧನೆ ವರದಿಯ ಮೇಲೆ ಏನ್ ಮಾಡಬಹುದು, ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ಳಬಹುದು. ಓಕೆ, ಇದು ಸೋಲ್ ಟ್ರೇಡಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಗೊತ್ತಾಯ್ತು. ಸೆಕೆಂಡ್ ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಸಂಸ್ಥೆ. ಸೊ ಪಾರ್ಟ್ನರ್ಶಿಪ್ ಇನ್ಕ್ಲೂಡಿಂಗ್ ಸೊ ಮೋರ್ ದೆನ್ ಪಾರ್ಟ್ನರ್ಸ್, ಅಂದ್ರೆ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ಹೊಂದಿರತಕ್ಕಂಥದ್ದು ಪಾರ್ಟ್ನರ್ಶಿಪ್, ಅಂದ್ರೆ ಪಾಲುದಾರಿಕೆ ಅಂತ ಕರಿತಾ ಹೋಗ್ತೀವಿ. ಸೊ ಈ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಪಾಲುದಾರರಿಂದ ಕಂಪನಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೋಸ್ಕರ, ಕಂಪನಿ ಆಕ್ಟಿವಿಟೀಸ್, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಬಹುದು, ಸೊ ಎಲ್ಲಾ ಪಾರ್ಟ್ನರ್ಸ್ ಪಾಲುದಾರರು ಏನ್ ಮಾಡಬಹುದು, ಲೆಕ್ಕ ಪರಿಶೋಧಕರನ್ನ ಒಂದು ಮ್ಯೂಚುವಲ್ ಅಗ್ರಿಮೆಂಟ್, ಅಂದ್ರೆ ಪರಸ್ಪರ ಒಪ್ಪಂದ ಆಧಾರದ ಮೇಲೆ ಏನ್ ಮಾಡಬಹುದು, ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಅಪಾಯಿಂಟ್ ಮಾಡ್ಕೊಳ್ಬಹುದು. ಇದೇನಂದ್ರೆ ಆಡಿಟ್ ಪ್ರೊಟೆಕ್ಟ್ ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್, ಅಂದ್ರೆ ಅಲ್ಲಿರೋ ಪಾಲುದಾರರ ರಕ್ಷಣೆ ಮಾಡ್ತಕ್ಕಂಥದ್ದು, ಪಾಲುದಾರರಿಗೆ ನೈಜತೆಯನ್ನು ತಿಳಿಸ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆ. ಕಂಪನಿಯ ಎಲ್ಲಾ ಸ್ಥಿತಿಗತಿಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ಲೆಕ್ಕ ಪರಿಶೋಧನೆ. ಸೊ ಇಲ್ಲಿ ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಒಂದು ವರ್ಡ್ ಯೂಸ್ ಮಾಡೋದು. ಮ್ಯೂಚುವಲ್ ಅಗ್ರಿಮೆಂಟ್ ಏನು, ಇಟ್ಸ್ ಇನ್ಕ್ಲೂಡಿಂಗ್ ಆಡಿಟರ್ ಲಯಬಿಲಿಟೀಸ್, ರೈಟ್ಸ್, ಡ್ಯೂಟೀಸ್, ಇನ್ಕ್ಲೂಡಿಂಗ್ ಟೋಟಲ್ ಸ್ಯಾಲರಿ. ಸೊ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಮ್ಯೂಚುವಲ್ ಅಗ್ರಿಮೆಂಟ್. ಸೊ ಬಿಟ್ವೀನ್ ಪಾರ್ಟ್ನರ್ಸ್ ಅಂಡ್ ಆಡಿಟರ್ಸ್, ಅಂದ್ರೆ ಎಲ್ಲಾ ಪಾಲುದಾರರ ಮಧ್ಯೆ ಮತ್ತು ಲೆಕ್ಕ ಪರಿಶೋಧಕರ ಮಧ್ಯೆ ನಡೆದಂತ ಒಂದು ಒಪ್ಪಂದ ಮ್ಯೂಚುವಲ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದರ ಬೇಸಿಸ್ ಮೇಲೆ ಏನ್ ಮಾಡಬೇಕು, ಲೆಕ್ಕ ಪರಿಶೋಧಕರು ಆ ಕಂಪನಿಯ ಲೆಕ್ಕ ಪರಿಶೋಧನೆಯನ್ನ ಮಾಡ್ತಾ ಹೋಗ್ತಾರೆ. ಯಾವುದು, ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಮಾಡೋದ್ರಿಂದ ಅಥವಾ ಈ ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ ಯಾವುದು, ಪಾಲುದಾರಿಕೆ ಸಂಸ್ಥೆ ಪಾರ್ಟ್ನರ್ಶಿಪ್ ಅಲ್ಲಿ ಆಡಿಟ್ ಮಾಡೋದ್ರಿಂದ, ಲೆಕ್ಕ ಪರಿಶೋಧನೆ ಕೈಗೊಳ್ಳೋದ್ರಿಂದ ಏನೇನು ನಮಗೆ ಅಡ್ವಾಂಟೇಜಸ್ ಇದೆ, ಏನೇನು ಅದರಿಂದ ಬೆನಿಫಿಟ್ಸ್ ಇದೆ ನೋಡ್ತಾ ಹೋದ್ರೆ, ಇಲ್ಲಿ ಈಸಿಲಿ ಆಡಿಟರ್ ಹೆಲ್ಪ್ಸ್ ಇನ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ at the time of admission
ರಿಟೈರ್ಮೆಂಟ್ ಅಂದ್ರೆ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ ಅಂದ್ರೆ ಏನು ಗೊತ್ತಿರುತ್ತೆ? ಗುಡ್ವಿಲ್ ಇಟ್ಸ್ ರೆಪ್ಯುಟೇಷನ್ ಆಫ್ ಕಂಪನಿ. ಕಂಪನಿಯ ರೆಪ್ಯುಟೇಷನ್ ನಾವೇನ್ ಮಾಡಬಹುದು ಅಥವಾ ಕೀರ್ತಿಯನ್ನ ಏನ್ ಮಾಡಬಹುದು, ಇಲ್ಲ ಅಳತೆ ಮಾಡಬಹುದು. ಆದ್ರಿಂದ ಲೆಕ್ಕ ಪರಿಶೋಧನೆಯಿಂದ ಯಾವಾಗ ಇನ್ ಕೇಸ್ ದ ಟೈಮ್ ಆಫ್ ಅಡ್ಮಿಷನ್ ಒಬ್ಬ ಪಾರ್ಟ್ನರ್ ಜಾಯಿನ್ ಆಗ್ತಾ ಇದ್ದಾನೆ ಅಂದ್ರೆ, ರಿಟೈರ್ಡ್ ಒಬ್ಬರು ಯಾರೋ ಬಿಟ್ಟು ಹೋಗ್ತಾ ಇದ್ದಾರೆ, ಇನ್ ಕೇಸ್ ಡೆತ್ ಆಫ್ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಡೆತ್ ಆಗ್ತಾ ಇದ್ರೆ, ಡೆತ್ ಆಗಿದ್ರೆ ಸರಿ, ಸೊ ಆ ಸಮಯದಲ್ಲಿ ಏನ್ ಮಾಡಬಹುದು, ಕಂಪನಿಯ ಗುಡ್ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬಹುದು, ಗುಡ್ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡಬಹುದು. ಅದಕ್ಕೆ ಆಡಿಟ್ ಇಟ್ಸ್ ಬೆಸ್ಟ್. ಇನ್ನು ಎರಡು ಪಾಯಿಂಟ್ ಬಂದಾಗೆ ಇಟ್ ಹೆಲ್ಪ್ಸ್ ಇನ್ ಪ್ರಿವೆಂಟ್ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್, ಸೊ ಎಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗಿರ್ತದೆ, ಒಂದಿಷ್ಟು ಡಿಸ್ಪ್ಯೂಟ್ಸ್, ಪ್ರಾಬ್ಲಮ್ಸ್, ಸಮಸ್ಯೆಗಳು ಇರ್ತಾವೆ ಯಾರ ಮಧ್ಯೆ, ಪಾಲುದಾರರ ಮಧ್ಯೆ. ಸೊ ಡಿಸ್ಪ್ಯೂಟ್ಸ್ ಮೀನ್ಸ್ ಪ್ರಾಬ್ಲಮ್ಸ್ ಅಂತ ಇರ್ತದೆ, ಪಾಲುದಾರರ ಮಧ್ಯೆ ಇರ್ತಕ್ಕಂಥ ವಾದ ವಿವಾದಗಳು ಅಂತ ಇರ್ತಾವೆ, ತೊಂದರೆಗಳು, ಒಬ್ಬರಿಗೆ ಕಂಟ್ರೋಲ್ ಒಬ್ಬರಿಗೆ ಆಗ್ತಾ ಇರಲ್ಲ. ಸೊ ಬಿಸಿನೆಸ್ ಬಗ್ಗೆ ಅವರಿಗೆ ಒಬ್ಬರಿಗೆ ನಂಬಿಕೆ, ಇನ್ನೊಬ್ಬರಿಗೆ ನಂಬಿಕೆ ಇರೋದಿಲ್ಲ, ಅಲ್ಲಿಯ ಲಾಭದ ಬಗ್ಗೆ ತೊಂದರೆಗಳಿರ್ಬೋದು. ಸೊ ಆತರ ಎಲ್ಲ ಸಮಸ್ಯೆಗಳಿಗೂ ಯಾವುದು ಸಹಾಯ ಮಾಡ್ತಕ್ಕಂಥದ್ದು ಆಡಿಟ್, ಲೆಕ್ಕ ಪರಿಶೋಧನೆ. ಯಾಕೆ, ಇನ್ ಕೇಸ್ ಅದನ್ನ ಕೋರ್ಟಿಗೆ ಹೋದಾಗ ಕೋರ್ಟ್ ಅಲ್ಲಿ ಕೇಳ್ತಕ್ಕಂಥದ್ದು ಯಾವುದು, ಆಡಿಟ್ ರಿಪೋರ್ಟ್. ಸೊ ಆ ವರ್ಷದ ಆಡಿಟ್ ರಿಪೋರ್ಟ್ ಏನಿದೆಯೋ ಆ ಬೇಸಿಸ್ ಮೇಲೆ ಎಲ್ರಿಗೂ ಏನ್ ಮಾಡಬೇಕು, ಪ್ರಾಫಿಟ್ ಆರ್ ಲಾಸ್ ಅನ್ನ ಡಿವೈಡ್ ಮಾಡಬೇಕು ಅನ್ನೋದು. ಇನ್ನು ಆಲ್ರೆಡಿ ಹೇಳಿದಾಗೆ ಫೆಸಿಲಿಟೇಟ್ ಬಾರೋಯಿಂಗ್ ಫ್ರಮ್ ಬ್ಯಾಂಕ್ಸ್. ಸೋಲ್ ಟ್ರೇಡಿಂಗ್ ಎಲ್ಲ ಬರ್ತಕ್ಕಂಥದ್ದು ಇಲ್ಲಿ ಕೂಡ ಬರುತ್ತೆ. ಬಾರೋಯಿಂಗ್ ಫ್ರಮ್ ದ ಬ್ಯಾಂಕ್ ಇಟ್ಸ್ ಫೆಸಿಲಿಟೇಟ್. ಇಲ್ಲಿ ಬ್ಯಾಂಕ್ ಗಳಿಂದ ಸಾಲ ತೆಗೆದುಕೊಳ್ಳೋದು ಕೂಡ ಸಹಾಯ ಆಗ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆಯಿಂದ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್, ಇದು ಸೇಮ್, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಕೂಡ ಈಸಿನೇ. ಯಾವುದು, ಸರ್ಕಾರಕ್ಕೆ ತೆರಿಗೆ ಕಟ್ಟೋದು ಕೂಡ ಏನು, ಲೆಕ್ಕ ಪರಿಶೋಧನೆ ಬಹಳ ಸುಲಭ ಆಗುತ್ತೆ ಮಾಡೋದ್ರಿಂದ. ಹೀಗಾಗಿ ಲೆಕ್ಕ ಪರಿಶೋಧನೆ ಏನಾಗುತ್ತೆ, ಈ ಪಾರ್ಟ್ನರ್ಶಿಪ್ ಬಗ್ಗೆ ಸಾಕಷ್ಟು ಸಹಾಯ ಮಾಡತಕ್ಕಂಥದ್ದು. ಸೇಮ್ ಪಾಯಿಂಟ್ಸ್ ಗಳು ಬರ್ತವೆ, ಸ್ವಲ್ಪ ಇಲ್ಲಿ ಪಾರ್ಟ್ನರ್ಸ್ ಇರ್ತಾರೆ, ಇಲ್ಲಿ ಸೋಲ್ ಟ್ರೇಡರ್ ಇರ್ತಾರೆ, ವ್ಯತ್ಯಾಸಗಳಿದೆ. ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ತಾ ಇದೀನಿ. ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತಕ್ಕಂಥದ್ದು ಪಾಲುದಾರರು ಮತ್ತು ಲೆಕ್ಕ ಪರಿಶೋಧಕರ ನಡುವೆ ನಡೆಯುವಂತ ಒಂದು ಒಪ್ಪಂದ ಆಧಾರದ ಮೇಲೆ, ಆ ಒಪ್ಪಂದದ ಆಧಾರದ ಮೇಲೆ ಏನಾಗಬೇಕು, ಲೆಕ್ಕ ಪರಿಶೋಧಕರ ಒಂದು ಹಕ್ಕುಗಳು, ಅವರ ಅಧಿಕಾರ ಮತ್ತು ಲೆಕ್ಕ ಪರಿಶೋಧಕರಿಗೆ ಕೊಡತಕ್ಕಂತ ಏನು ಒಂದಿಷ್ಟು ಡ್ಯೂಟೀಸ್ ಇರ್ತಾವೆ, ಸೊ ಅವರು ಮಾಡ್ತಕ್ಕಂಥ ಕೆಲಸಗಳು ಎಲ್ಲವನ್ನ ಆ ಅಗ್ರಿಮೆಂಟ್ ಅಲ್ಲಿ ಬರ್ತಿರ್ತಾರೆ. ಆ ಅಗ್ರಿಮೆಂಟ್ ಆಧಾರದ ಮೇಲೆ ಲೆಕ್ಕ ಪರಿಶೋಧನೆ ಕೈಗೊಳ್ತಕ್ಕಂಥದ್ದು. ಸೊ ಅದರ ಅಡ್ವಾಂಟೇಜಸ್, ಅನುಕೂಲಗಳೇನಿದ್ದಾವೆ, ಪಾಲುದಾರಿಕೆಯಲ್ಲಿ ಒಂದು ಪಾಲುದಾರಿಕೆ ಸಂಸ್ಥೆಯ ಹಣಕಾಸಿನ ನೈಜ ಸ್ಥಿತಿಯನ್ನು ತಿಳ್ಕೋಬಹುದು. ಅದರ ಆಧಾರದ ಮೇಲೆ ಮಾಡೋದು, ಪಾಲುದಾರ ಯಾರಾದ್ರೂ ಕಂಪನಿಗೆ ಹೊಸದಾಗಿ ಬರ್ತಾ ಇದೆ ಏನ್ ಮಾಡಬಹುದು, ಜಾಯಿನ್ ಮಾಡ್ಕೋಬಹುದು. ಯಾವ ಆಧಾರದ ಮೇಲೆ, ಲೆಕ್ಕ ಪರಿಶೋಧನೆ ವರದಿ ಆಧಾರದ ಮೇಲೆ. ಒಬ್ಬ ವ್ಯಕ್ತಿ ಬಿಟ್ಟು ಹೋಗ್ತಾ ಇದ್ರೆ, ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ರೆ ಕೂಡ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು. ಯಾವ್ದಿಲ್ಲ ಅದಕ್ಕೆ ಕ್ಯಾಲ್ಕುಲೇಷನ್ ಕೊಡ್ತಿಲ್ಲ ಅಂದ್ರೆ ಒಂದು ಕೀರ್ತಿ, ಕಂಪನಿಯ ಕೀರ್ತಿ ಮತ್ತು ಮೌಲ್ಯವನ್ನ ಅಳತೆ ಮಾಡಬಹುದು ಅಂತ. ಹಾಗಾಗಿ ಇವುಗಳು ಸರಿನಾ ನೋಡ್ಕೊಳ್ತಾ ಹೋಗಿ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಬಹಳ ಸುಲಭ, ತೆರಿಗೆಯನ್ನು ಕಟ್ಟೋದು ಬಹಳ ಸುಲಭ, ಯಾವ್ದೆಲ್ಲ ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ. ಇನ್ನು ಥರ್ಡ್ ಬಂದ್ರೆ ಬಾರೋಯಿಂಗ್ ಫ್ರಮ್ ದ ಲೋನ್, ಅಂದ್ರೆ ಬಾರೋಯಿಂಗ್ ಫ್ರಮ್ ದ ಬ್ಯಾಂಕ್, ಅಂದ್ರೆ ಬ್ಯಾಂಕ್ ಗಳಿಂದ ಸಾಲ ತೆಗೆದುಕೊಳ್ಳಬಹುದು. ಹಾಗಾಗಿ ಅದಕ್ಕೂ ಬಹಳ ಸಹಾಯ ಆಗ್ತದೆ. ಓಕೆ, ಲಾಸ್ಟ್ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಈ ನಾನ್ ಸ್ಟಾರ್ಟೆಡ್ ಪ್ರೈವೇಟ್ ಆಡಿಟ್ ಅಲ್ಲಿ ಲಾಸ್ಟ್ ಒಂದು ಟ್ರಸ್ಟ್ ಅಂತ ಇರ್ತಾವೆ. ಟ್ರಸ್ಟ್, ಈ ಟ್ರಸ್ಟ್ ಗಳಿಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ಆನಂತರ ನಿಮ್ಗೆ ಅರ್ಥ ಆಗುತ್ತೆ. ಟ್ರಸ್ಟ್ ಗಳು ಸಾಮಾನ್ಯವಾಗಿ ಟೆಂಪಲ್, ಈ ದೇವಾಲಯಗಳಲ್ಲಿ ಟ್ರಸ್ಟ್ ಗಳನ್ನು ನೋಡ್ತಾ ಹೋಗ್ರಿ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಈ ಶಿಕ್ಷಣ ಕೊಡುವಂತಹ ಸಂಸ್ಥೆಗಳ ಟ್ರಸ್ಟ್ ಅಲ್ಲಿ ನೋಡ್ತಾ ಹೋಗ್ತೀರಿ. ಹಾಸ್ಪಿಟಲ್ಸ್, ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇವಲ್ಲ. ಆಶ್ರಮಗಳು ಇರತಕ್ಕಂಥದ್ದು ಟ್ರಸ್ಟ್ ಗಳು. ಸೊ ಈ ಟ್ರಸ್ಟ್ ಗಳಲ್ಲಿ ಇನ್ಕಮ್ ಸೋರ್ಸ್ ಬೇರೆ ಬೇರೆ ಸೋರ್ಸ್ ಇರುತ್ತೆ, ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಗಳು ಬರ್ತಾ ಇರ್ತವೆ. ಇನ್ಕಮ್ ಸೋರ್ಸ್ ಡಿಫರೆಂಟ್ ಸೋರ್ಸ್ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಇನ್ಕಮ್ ಅನ್ನ ಬರ್ತಕ್ಕಂಥದ್ದು. ಸೊ ಇದರ ಬೇಸಿಸ್ ಏನಿದೆ, ಬೆನಿಫಿಟ್ಸ್ ಟು ಅದರ್ಸ್, ಅಂದ್ರೆ ಬೇರೆಯವರಿಗೆ ಇದರಿಂದ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೆ, ಗವರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಟೆಡ್ ಮಾಡಿದ್ರೆ ತೆರಿಗೆ ಏನ್ ಮಾಡಿದ್ರೆ ವಿನಾಯಿತಿ ಕೊಟ್ಟಿದೆ. ಯಾವುದಕ್ಕೆ, ಟ್ರಸ್ಟ್ ಗಳಿಗೆ. ಆದ್ರೆ ಈ ಟ್ರಸ್ಟ್ ಗಳಲ್ಲಿ ಸಮಟೈಮ್ಸ್ ಏನ್ ಮಾಡ್ತಾರೆ, ಟ್ರಸ್ಟೀಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಟ್ರಸ್ಟ್ ನ ಸದಸ್ಯರು ಏನ್ ಮಾಡಬಹುದು, ಟ್ರಸ್ಟ್ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಮಿಸ್ಅಪ್ರಾಪರೇಷನ್ಸ್, ಕ್ಯಾಶ್ ಇರ್ಬೋದು, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಥವಾ ಅಲ್ಲಿರ್ತಕ್ಕಂಥ ಅಸೆಟ್ಸ್ ಇರ್ಬೋದು. ಮಿಸ್ಅಪ್ರಾಪರೇಷನ್ಸ್ ಅಂದ್ರೆ ಇಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಅಂದ್ರೆ ಮಿಸ್ಆಪರೇಷನ್, ಬೇರೆ ಬೇರೆ ಕಡೆ ಅವುಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ದುಡ್ಡನ್ನ ಪರ್ಸನಲ್ ಬಳಸ್ಕೊಳ್ತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಆಗಬಾರ್ದು ಉದ್ದೇಶಕ್ಕೋಸ್ಕರ
ಟ್ರಸ್ಟ್ ನ ಲೆಕ್ಕ ಪರಿಶೋಧಕರು ಆಡಿಟ್ ಅನ್ನ ಮಾಡಿಸ್ತಕ್ಕಂಥದ್ದು. ಲೆಕ್ಕ ಪರಿಶೋಧಕರಿಂದ ಅಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋದಕ್ಕೋಸ್ಕರ ಅಲ್ಲಿ ಆಡಿಟ್ ಅನ್ನ ಮಾಡಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಿರೋ, ಇಟ್ಸ್ ಅಫೇರ್ಸ್ ಆಫ್ ದ ಟ್ರಸ್ಟ್ ಆರ್ ಮ್ಯಾನೇಜ್ ಪ್ರಾಪರ್ಟಿ ಎನ್ಶೂರ್. ಇಲ್ಲಿ ಮ್ಯಾನೇಜ್ ಪ್ರಾಪರ್ಟಿ ಅಂದ್ರೆ ಈ ಪ್ರಾಪರ್ಟಿ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಪ್ರಾಪರ್ಟಿ ಎಷ್ಟೆಷ್ಟಿದೆ, ಎಷ್ಟು ವ್ಯಾಲ್ಯೂಷನ್ ಇದೆ ತಿಳ್ಕೊಳ್ಳೋದಕ್ಕೋಸ್ಕರ ಆಡಿಟ್ ಅನ್ನ ಮಾಡಿಸ್ತಕ್ಕಂಥದ್ದು ಇಲ್ಲಿ ಟ್ರಸ್ಟ್ ಗಳಲ್ಲಿ. ಇನ್ನು exemption from income tax can be eliminated if the accounts are audited by the qualified auditors. ಇಲ್ಲಿ ಅವರೇ ಹೇಳಿದ exemptions ಇದೆ, ತೆರಿಗೆ ವಿನಾಯಿತಿ ಇದೆ. ಯಾವಾಗ ಒಬ್ಬ ಕ್ವಾಲಿಫೈಡ್ ಆಡಿಟರ್ ಲೆಕ್ಕ ಪರಿಶೋಧನೆ ಮಾಡಿದಾಗ, ಅಂದ್ರೆ ಅರ್ಹತೆ ಹೊಂದಿರುವ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಲ್ಲಿ ಲೆಕ್ಕ ಪರಿಶೋಧನೆ ಮಾಡಬೇಕು. ಆ ಸಮಯದಲ್ಲಿ ಅವ್ನು ಕೊಡ್ತಕ್ಕಂಥ ವರದಿ ಆದ ಮೇಲೆ ಏನಾಗುತ್ತೆ, ಇಲ್ಲಿ ಟ್ರಸ್ಟ್ ನ ತೆರಿಗೆ ವಿನಾಯಿತಿ ಇದೆ, ಆ ಟ್ರಸ್ಟ್ ಗೆ ತೆರಿಗೆಯ ವಿನಾಯಿತಿ ಸಿಗಬಹುದು. ಇನ್ನು ಟ್ರಸ್ಟ್ ಕ್ಯಾನ್ ಎನ್ಶೂರ್ ಅಕ್ಯುರಸಿ ಆಫ್ ದ ಬ್ಯಾಂಕ್ಸ್ ಎನ್ಶೂರ್. ಇಲ್ಲಿ ಟ್ರಸ್ಟ್ ನಲ್ಲಿ ಇರತಕ್ಕಂಥ ಲೆಕ್ಕ ಪತ್ರಗಳು, ಪುಸ್ತಕಗಳು ಏನಾಗಿತ್ತು ಅಂದ್ರೆ ಅವುಗಳು ಎನ್ಶೂರ್ ಆಗಿರಬೇಕು. ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಎನ್ಶೂರ್ ಬುಕ್ಸ್ ಆಫ್ ಅಕೌಂಟ್ಸ್, ಸಾರಿ, ಈ ಟ್ರಸ್ಟ್ ಅಲ್ಲಿ ಬರ್ತಕ್ಕಂಥ ಲೆಕ್ಕ ಪತ್ರಗಳಿಂದಲ್ಲ, ಎನ್ಶೂರ್ ಸರಿಯಾಗಿದೆ ಅಂತ ವೆರಿಫಿಕೇಶನ್ ಮಾಡೋದಕ್ಕೆ, ಸರಿಯಾಗಿ ತೋರಿಸೋದಕ್ಕೆ ಲೆಕ್ಕ ಪರಿಶೋಧನೆ ವರದಿ ಲೆಕ್ಕ ಪರಿಶೋಧಕರು ಅವುಗಳನ್ನು ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ. ಎನ್ಶೂರ್ ಅಂದ್ರೆ ಲೆಕ್ಕ ಪತ್ರಗಳು ಸರಿಯಾಗಿ ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ಯಾವಾಗ ಲೆಕ್ಕ ಪರಿಶೋಧಕರು ಎಂಟ್ರಿ ಆಗ್ತಾರೋ ಅಲ್ಲಿರ್ತಕ್ಕಂಥ ಅಕೌಂಟ್ ಸಿಸ್ಟಮ್ ಸಿಸ್ಟಮೆಟಿಕ್ ಆಗುತ್ತೆ. ಇನ್ನು ಎರರ್ಸ್ ಅಂಡ್ ಫ್ರಾಡ್ಸ್ ಆರ್ ಪ್ರಿವೆಂಟೆಡ್. ಸೊ ಇದೆಲ್ಲ ಪಾರ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ತಪ್ಪುಗಳು, ಮೋಸಗಳು ಕಂಡು ಬಂದಾಗ ಅವುಗಳನ್ನ ಕಂಡುಹಿಡಿಯೋದು, ಅವುಗಳ ಆಗದ ರೀತಿ ತಡೀತಕ್ಕಂಥದ್ದು, ಅವುಗಳನ್ನ ಕಂಡಾಗ ಸರಿಪಡಿಸ್ತಕ್ಕಂಥದ್ದು ಯಾರು, ಲೆಕ್ಕ ಪರಿಶೋಧಕರು. ಓಕೆ, ಈ ಮೂರು ಪಾರ್ಟ್ಸ್ ಜಸ್ಟ್ ನಿಮ್ಗೆ ಏನ್ ಹೇಳಿದ್ರಿ, ಈ ಶಾಸನಬದ್ಧವಲ್ಲದ ಲೆಕ್ಕ ಪರಿಶೋಧನೆಯಲ್ಲಿ ಈ ಮೂರು ಪಾರ್ಟ್ ಜಸ್ಟ್ ಎಕ್ಸ್ಪ್ರೆಷನ್ಸ್ ಅನ್ನು ಕೊಡ್ತಾ ಹೋಗಿದೆ. ಹಾಗಾಗಿ ನಾನು ಹೇಳಿದಲ್ಲ, ಇಟ್ ಇಸ್ ನಾಟ್ ಕಂಪಲ್ಸರಿ. ಇವುಗಳನ್ನ ಲೆಕ್ಕ ಪರಿಶೋಧನೆಯನ್ನ ಮಾಡಬಹುದು, ಮಾಡಿದ್ರೆ ಬಿಡ್ಬೋದು. ಅದರಲ್ಲಿ ಬರ್ತಕ್ಕಂಥ ಪಾರ್ಟ್ಗಳಿವೆ. ಸೊ ಟ್ರೇಡಿಂಗ್ ಬಿಸ್ನೆಸ್ ಗಳನ್ನ ಲೆಕ್ಕ ಪರಿಶೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಮೇ ಬಿ ಮಾಡಬಹುದು, ಮಾಡದೇ ಬಿಡಬಹುದು. ಇಟ್ಸ್ ಡಿಪೆಂಡ್ ಅಪಾನ್ ಬಿಸ್ನೆಸ್ ಓನರ್ ಮೇಲೆ. ಇನ್ನು ಸೆಕೆಂಡ್ ಪಾರ್ಟ್ನರ್ಶಿಪ್ ಮೇಲೆ, ಪಾರ್ಟ್ನರ್ಸ್ ಏನಾದ್ರು ಹೋಗ್ತಿದ್ರೆ ಆಡಿಟ್ ಅನ್ನ ಮಾಡಿಸಬಹುದು, ಇಲ್ಲ ಬಿಡಬಹುದು. ಇನ್ನು ಟ್ರಸ್ಟ್, ಆ ಟ್ರಸ್ಟ್ ನ ಸದಸ್ಯರಿಗೆ ಹೋಗ್ತಿದ್ರೆ ಆಡಿಟ್ ಅನ್ನ ಮಾಡಿಸಬಹುದು, ಬಿಡಬಹುದು. ಓಕೆ, ಸೊ ಹಿಂದೆ ಇರತಕ್ಕಂತ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಥವಾ ಇಂಡಿಯನ್ ಕಂಪನೀಸ್ ಆಕ್ಟ್, ಇನ್ಶೂರೆನ್ಸ್ ಆಕ್ಟ್, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್, ಲೋಕಲ್ ಅಥಾರಿಟೀಸ್, ಅವುಗಳೆಲ್ಲ ಏನಾಗ್ತದೆ ಕಂಪಲ್ಸರಿ ಆಡಿಟ್ ಮಾಡಿಸಬೇಕು. ಇವುಗಳೆಲ್ಲ ಏನಿದೆ ಕಂಪಲ್ಸರಿ ಆಡಿಟ್ ಮಾಡಿಸೋ ನೆಸೆಸಿಟಿ ಇಲ್ಲ. ಹಾಗಾಗಿ ಇಷ್ಟು ಪಾರ್ಟ್ ಇರ್ತಕ್ಕಂಥದ್ದು. ಓಕೆ, ನಾನ್ ಸ್ಟ್ಯಾಂಡರ್ಡ್ ಪ್ರೈವೇಟ್ ಆಡಿಟ್. ಓಕೆ ವಿದ್ಯಾರ್ಥಿಗಳೇ, ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ರಿ, ಬೇಸ್ಡ್ ಆನ್ ಅಥಾರಿಟಿ, ಶಾಸನಬದ್ಧ ಲೆಕ್ಕ ಪರಿಶೋಧಕ, ಶಾಸನೀಯ ಆಧಾರದ ಮೇಲೆ ಲೆಕ್ಕ ಪರಿಶೋಧನೆಯಲ್ಲಿ 2 ಪಾಯಿಂಟ್ ಅನ್ನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಇನ್ನು 3rd ಪಾಯಿಂಟ್ ಅನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೆಟ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಶುಭವಾಗಲಿ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.